ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇದು ತುಂಬ ಜನ ಕೇಳ್ತಿದ್ದಂಥ ಒಂದು ವಿಡಿಯೋ ಆಗಿರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಪಿಗ್ಮೆಂಟೇಷನ್ ಹೋಗೋಕ್ಕೆ ಒಂದು ವಿಡಿಯೋ ಮಾಡಿ. ತುಂಬ ಒಂದು 10 ವರ್ಷ 15 ವರ್ಷದಿಂದ ಪಿಗ್ಮೆಂಟೇಷನ್ ಇದೆ, ನಮಗೆ ಆ ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ, ಯಾವುದಾದ್ರೂ ಒಂದು ಕ್ರೀಮ್ ಇದ್ದರೆ ಹೇಳಿ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದು ಯಾವ ಕ್ರೀಮ್ ಅಂತ ಹೇಳ್ತೀನಿ ಅಂತ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅದು ಯಾವ ಕ್ರೀಮ್ ಅಂತ. ಇದು ನಮ್ಮ ಅಮ್ಮ ಅವ್ರಿಗೆ ಪಿಗ್ಮೆಂಟೇಷನ್ ಇದ್ದಾಗ ತೊಗೊಂಡಿದ್ದಂಥ ಒಂದು ವಿಡಿಯೋ. ಈಗ ಅವ್ರಿಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ. IB ಗ್ಲೋ ಅನ್ನೋ ಒಂದು ಕ್ರೀಮ್ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಅಂಥದ್ದು. ಅವರು ಡಾಕ್ಟರ್ಗೆ ತೋರ್ಸೋಕ್ಕೆ ಹೋಗಿದ್ದಾಗ ಅವ್ರಿಗೆ ಅಂತಲೇ ಬರ್ಕೊಟ್ಟಿದ್ದಂಥ ಕ್ರೀಮು. ಅವ್ರದ್ದು ಬಂದು ಸೆನ್ಸಿಟಿವ್ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಈ ಕಡೆ ಡ್ರೈಯು ಕೂಡ ಇರುತ್ತೆ, ಒಂದೊಂದ್ಸಲ ಆಯಿಲು ಕೂಡ ಇರುತ್ತೆ. ಹಾಗಂದರೆ ಎಲ್ಲ ರೀತಿ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು ಈ ಒಂದು ಕ್ರೀಮ್ನ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಮತ್ತು ಕೆಲವ್ರಿಗೆ ನೀವು ಯಾವುದೇ ಒಂದು ಕ್ರೀಮ್ನ ಬಳಸಬೇಕು ಅಂತ ಅಂದರೆ, ನಿಮಗೆ ಇರಿಟೇಟ್ ಆಗ್ತಿದೆ ಅಂತ ಅಂದರೆ ತೋರಿಸಿದ ಕೂಡಲೇ ದಯವಿಟ್ಟು ಕ್ರೀಮ್ನ ಬಳಸೋಕೆ ಹೋಗಬೇಡಿ. ನನ್ನ ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ. ಕ್ರೀಮ್ನ ಯಾರೇ ತೋರಿಸ್ಲಿ, ಅಥವಾ ನಿಮಗೆ ವೈಟ್ ಆಗಬೇಕಾ, ಅಥವಾ ನೀವು ಈ ರೀತಿ ಗ್ಲೋ ಆಗಬೇಕಾ, ಅಥವಾ ಈ ರೀತಿ ಪಿಗ್ಮೆಂಟೇಷನ್ ಹೋಗಬೇಕಾ ಅನ್ನೋ ಈ ಒಂದು ಆಸೆ ಎಲ್ಲರಿಗೂ ಇರುತ್ತೆ. ಫಸ್ಟು ನಿಮ್ಮ ಕೈಗೆ ಹಚ್ಚಿ ನೋಡಿ, ಮತ್ತು ಇಲ್ಲ ಕಿವಿ ಸೈಡ್ ಹಚ್ಚಿ ನೋಡಿ. ನಿಮಗೆ ಯಾವುದೇ ರೀತಿ ಇರಿಟೇಷನ್ ಆಗಲಿಲ್ಲ ಅಥವಾ ಏನೂ ಆಗಲಿಲ್ಲ ಅಂತಂದರೆ ಆರಾಮ್ಸಾಗಿ ನೀವು ಕ್ರೀಮ್ನ ಬಳಸ್ಬೋದು. ಸುಮ್ಮನೆ ತೊಗೊಂಡಿದ್ದ ಕೂಡಲೇ ಅಥವಾ ವೀಡಿಯೋ ಮಾಡಿದ ಕೂಡಲೇ ಇದರಿಂದ ನಾವು ಚೆನ್ನಾಗಿ ಆಗಿಬಿಡ್ತೀವಿ ಅಂತ ದಯವಿಟ್ಟು ಆ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನೀವು ಒಂಚೂರು ಕೈಗೆ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೋಡಿ. ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗಲಿಲ್ಲ ಅಂತ ಅಂದರೆ ನೀವಾಗ ಫೇಸ್ಗೆ ಹಚ್ಬೋದು. ಮತ್ತು ಈಗ ನಾವು ಇದನ್ನು ತೋರಿಸ್ತಾ ಇದ್ದೀವಿ ಈ ಕ್ರೀಮಿಂದ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ. ನಿಮಗೆ ತುಂಬ ಡೌಟ್ಸ್ ಇತ್ತು ಅಂತ ಅಂದರೆ ನಿಮ್ಮ ಅಕ್ಕಪಕ್ಕ ಡಾಕ್ಟರ್ಗಳಿರ್ತಾರೆ, ಡಾಕ್ಟರ್ಸ್ ಹತ್ರ ಹೋಗಿ ಒಂದ್ಸರಿ ಸಜೆಷನ್ ತೊಗೊಳ್ಳಿ. ಈ ಕ್ರೀಮ್ನ ಹಚ್ಬೋದಾ, ಈ ಕ್ರೀಮ್ ಪಿಗ್ಮೆಂಟೇಷನ್ಗೆ ಹೋಗುತ್ತಾ ಅಂತ ಕೇಳಿ. ಏನಕ್ಕೆ ಅಂದರೆ ಈ ಕ್ರೀಮಿಂದ ನಮ್ಮ ಅಮ್ಮಂಗೆ ಪಿಗ್ಮೆಂಟೇಷನ್ ಹೋಗಿದೆ. ಇವರೊಂದು 3 ಮಂತ್ಸಿಂದ ಈಗ ಹಚ್ಚುತ್ತಾ ಬಂದಿದ್ದಾರೆ. ಇನ್ನು 3 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ 2 ಮಂತ್ಸ್ ಆಗಿದೆ ಅಷ್ಟೇ. ಈಗ ಹಚ್ಚುತ್ತಾ ಬಂದಿದ್ದಾರೆ. ಡಾಕ್ಟರ್ ಸಜೆಷನ್ ಮಾಡಿರೋದ್ರಿಂದ ಈ ಕ್ರೀಮ್ನ ಹಚ್ಚಿದ್ದಾರೆ. IB ಗ್ಲೋ ಈ ಕ್ರೀಮ್ ಅಷ್ಟೇ ತುಂಬ ಬೇಗ ರಿಸಲ್ಟು ಕೊಡುತ್ತೆ. ಹಾಗೆ ಡಾಕ್ಟರ್ ಸಜೆಷನ್ನಿಂದನೇ ಈ ಕ್ರೀಮ್ನ ಹಚ್ಚುತ್ತಾ ಇರೋದು. ನಾನು ಎಲ್ಲ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಕ್ರೀಮ್ನ ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ಒಂದ್ಸಲ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಈ ಪಿಗ್ಮೆಂಟೇಷನ್ ಕ್ರೀಮು, ವೈಟ್ ಆಗೋ ಕ್ರೀಮು ಅಂತ ಹೇಳಿಬಿಟ್ಟು ಸ್ಟೆರಾಯ್ಡ್ ಇರೋ ಕ್ರೀಮ್ಗಳನ್ನ ತುಂಬ ಸಜೆಸ್ಟ್ ಮಾಡ್ತಾರೆ. ದಯವಿಟ್ಟು ಅಂಥ ಕ್ರೀಮ್ಗಳನ್ನ ಬಳಸೋಕೆ ಹೋಗಬೇಡಿ. ಸ್ಟೆರಾಯ್ಡ್ ಇರೋ ಕ್ರೀಮ್ನಂತೂ ಬಳಸೋಕ್ಕೆ ಹೋಗಬೇಡಿ. ಅದು ಗೊತ್ತಾಗುತ್ತೆ, ಡಾಕ್ಟರ್ ಹೇಳಿಬಿಡ್ತಾರೆ ತೋರಿಸಿದ ಕೂಡಲೇ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತಾ ಇರೋಂಥ ಕ್ರೀಮು ಡಾಕ್ಟರ್ ಸಜೆಸ್ಟ್ ಮಾಡಿರೋದು. ಯಾವುದೇ ರೀತಿ ಸ್ಟೆರಾಯ್ಡ್ ಅಂತೂ ಒಂದೇ ಒಂದು 0% ಕೂಡ ಇರಲ್ಲ. ಇನ್ನು ಈಗ ಅವರು ಆಫ್ಟರ್ ಅದು ಕ್ಲಿಯರ್ ಆಗ್ತಾ ಬರಬೇಕಾದ್ರೆ ತೊಗೊಂಡಿರೋ ಅಂಥ ವಿಡಿಯೋ. ಏನಕ್ಕೆಂದರೆ ಬಿಫೋರ್ ಆಫ್ಟರ್ನ ತೊಗೋಬೇಕು ಅಲ್ವಾ, ಅದರಿಂದ ನಾನು ತೊಗೊಂಡು ನಿಮಗೆ ಅದು ಗೊತ್ತಾಗಬೇಕಲ್ವ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ. ಈಗ ನೀವು ನೋಡ್ತಾ ಇರ್ಬೋದು, ಅವ್ರಿಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಹೋಗ್ತಿದೆ. ಅಂದರೆ ನಾನು ಪೂರ್ತಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇಲ್ಲ, ತುಂಬ ಇದ್ದಿದ್ದು ಪಿಗ್ಮೆಂಟೇಷನ್ ಕಮ್ಮಿ ಆಗಿದೆ. ಈಗ ನೀವು ಆಗ ನೋಡಿದ್ದು ವಿಡಿಯೋದಲ್ಲಿ ಅವ್ರಿಗೆ ಎಷ್ಟು ಪಿಗ್ಮೆಂಟೇಷನ್ ಇತ್ತು, ಈಗ ಲೈಟ್ ಆಗ್ತಾ ಬರ್ತಿದೆ ಅದು ಪಿಗ್ಮೆಂಟೇಷನ್ನು. ಇನ್ನೊಂದು ಮಂತ್ ಅಷ್ಟರಲ್ಲೆಲ್ಲ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಅದರಿಂದ ನಿಮಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. IB ಗ್ಲೋ ಅಂತ ನೀವು ಮೆಡಿಕಲ್ ಅವ್ರನ್ನೂ ಕೇಳ್ಬೋದು, ಈ ಕ್ರೀಮ್ನ ಹಚ್ಬೋದಾ ಅಂತ. ನೀವು ಮತ್ತು ಎಲ್ಲನೂ ಬರೆದಿರುತ್ತೆ, ನೀವು ಆರಾಮ್ಸಾಗಿ ನಾನು ತುಂಬ ಸಲ ಆ ವಿಡಿಯೋನ ಲಾಂಗಾಗಿ ತೋರಿಸಿದ್ದೀನಿ. ನೀವೆಲ್ಲನೂ ಓದಿ ಡಿಸ್ಕ್ರಿಪ್ಷನಲ್ಲಿ ಏನು ಬರೆದಿರುತ್ತೆ, ಯಾವ ರೀತಿ ಇರುತ್ತೆ, ಯಾವ ಸ್ಕಿನ್ಗೆ ಸೂಟ್ ಆಗುತ್ತೆ ಎಲ್ಲನೂ ಇರುತ್ತೆ. ನನ್ನ ಒಂದು ಪ್ರಕಾರ ಈಗ ನಮ್ಮಮ್ಮಂದು ಈ ಕಡೆ ಆಯಿಲಿನೂ ಅಲ್ಲ, ಡ್ರೈಯೂ ಅಲ್ಲ, ಅವ್ರದ್ದು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ನು. ಅವ್ರಿಗೆ ಇಷ್ಟು ಕಮ್ಮಿ ಆಗಿದೆ, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಇದು ಪಿಗ್ಮೆಂಟೇಷನ್ ಮತ್ತು ಬ್ಲ್ಯಾಕ್ ಮಾರ್ಕ್ ಇರುತ್ತೆ ನೋಡಿ, ಆ ಬ್ಲ್ಯಾಕ್ ಮಾರ್ಕು ಕೂಡ ಇದರಿಂದ ಹೋಗುತ್ತೆ. ನೀವು ಒಂದ್ಸಲಿ ಮೆಡಿಕಲ್ ಅವ್ರಿಗೆ ಚೆಕ್ ಮಾಡಿ. ನೀವು ನೋಡ್ತಾ ಇರ್ಬೋದು ಅವ್ರದ್ದು ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಅವರು ಕೂಡ ನಂಬಿರಲಿಲ್ಲ. ಅದಾದಮೇಲೆ ಡಾಕ್ಟರ್ನ ಸಜೆಸ್ಟ್ ಮಾಡಿ ಈ ಒಂದು ಕೆಲವೊಂದು ಟಿಪ್ನ ಮನೇಲೇ ಮಾಡ್ಕೊಳ್ಳೋಂಥ ಟಿಪ್ಸು ಮತ್ತು ಈ ಒಂದು ಕ್ರೀಮ್ನ ಹಚ್ತಾ ಬರ್ತಾ ಇದ್ದಾರೆ 2 ಮಂತ್ಸಿಂದ. ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಈ ಒಂದು ಕ್ರೀಮ್ ಅಷ್ಟೇ ಯೂಸ್ ಆಗಿದೆ ಅಂತ ಹೇಳ್ತೀನಿ. ನಮ್ಗೆ ಯೂಸ್ ಆಗಿದೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಒಂದ್ಸಲ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡಿ ಕೇಳಿ, ನನ್ನ ಸ್ಕಿನ್ಗೆ ಆಗುತ್ತಾ ಅಥವಾ ಏನು ಎತ್ತಾ ಅಂತ. ಯಾರೇ ಹೇಳಿದ್ರು ಯಾವುದೇ ಕ್ರೀಮನ್ನು ತೊಗೊಂಡಿದ್ದ ಕೂಡಲೇ ಫೇಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಕಿವಿ ಹತ್ರ, ಇಲ್ಲ ಕೈಗೆ ಸ್ವಲ್ಪ ಅಪ್ಲೈ ಮಾಡಿ, ಆ ನಂತರ ನೀವು ಫೇಸ್ಗೆ ಅಪ್ಲೈ ಮಾಡಿ. ತುಂಬ ಜನ ಕೇಳಿದ್ರಿ ಸನ್ಸ್ಕ್ರೀಮ್, ಯಾವ ಸನ್ಸ್ಕ್ರೀಮ್ನ ಬಳಸ್ತೀರಾ, ಅದರಲ್ಲಿ ನೀಟಾಗಿ ನಮಗೆ ತೋರಿಸ್ಲಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿ ಅಂತ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಸನ್ಸ್ಕ್ರೀಮ್ ನೇಮ್ ಬಂದು ಟಿಂಟ್ ಮಿನರಲ್ ಸನ್ಸ್ಕ್ರೀಮ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. 48 ಅವರ್ಸ್ ನಮಗೆ ಯಾವುದೇ ರೀತಿ ಇರಿಟೇಷನ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ತುಂಬ ಜನ ಹೊರಗಡೆ ಹೋಗಿದ ಕೂಡಲೇ, ಅಲ್ಲಿ ಬಂದಿದ್ದ ಕೂಡಲೇ ಎಷ್ಟು ಕಪ್ಪು ಕಾಣಿಸ್ತಾ ಇರ್ತಾರೆ. ಈ ಒಂದು ಸನ್ಸ್ಕ್ರೀಮ್ ಅಷ್ಟೇ
ಹಾಗೆ ಇದನ್ನು ಯಾರು ಬೇಕಾದರೂ ಹಚ್ಬೋದು, ಇಂಥವ್ರೆ ಹಚ್ಚಬೇಕು ಅಂಥವ್ರೆ ಹಚ್ಚಬೇಕು ಅಂತ ಏನಿಲ್ಲ. ಡ್ರೈ ಸ್ಕಿನ್ ಕೂಡ ಆಗುತ್ತೆ, ಆಯಿಲಿ ಸ್ಕಿನ್ನವ್ರಿಗೂ ಆಗುತ್ತೆ, ಹಾಗೆ ನಾರ್ಮಲ್ ಸ್ಕಿನ್ನವ್ರಿಗೂ ಆಗುತ್ತೆ, ಸೆನ್ಸಿಟಿವ್ ಸ್ಕಿನ್ನವ್ರಿಗೂ ಆಗುತ್ತೆ. ಯಾವುದೇ ರೀತಿ ಈ ಒಂದು ಸನ್ಸ್ಕ್ರೀಮಲ್ಲಿ ಪ್ರಾಬ್ಲಮ್ ಇಲ್ಲ. ಕಾಸ್ಟ್ ಬಂದು ಇದು 1150 ಅಥವಾ 1200 ಇದೆ. ಅಷ್ಟೇ ಚೆನ್ನಾಗಿದೆ. ನಿಮ್ಗೆ ಏನಿಲ್ಲ ಅಂತಂದ್ರೂ 3 ಮಂತ್ಸ್ ಬರುತ್ತೆ ಈ ಒಂದು ಸನ್ಸ್ಕ್ರೀಮ್. ಹಾಗೆ ಯೂಸ್ ಕೂಡ ಆಗುತ್ತೆ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ತುಂಬ ಜನ ಲಿಂಕ್ ಹಾಕಿ ಅಂತ ಕೇಳ್ತಾ ಇದ್ರಿ. ಇದು ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನಲ್ಲಾಗಲಿ ಸಿಗಲ್ಲ, ಮೆಡಿಕಲಲ್ಲಿ ಸಿಗುತ್ತೆ. ಅಲ್ಲಿ ನೀವು ಕೇಳಿ ತಗೊಳ್ಳಿ. ಇದನ್ನು ಯೂಸ್ ಮಾಡ್ಬೋದಾ ಅಂತಲೂ ಬೇಕಾದ್ರೆ ನೀವು ಕೇಳ್ಬೋದು. ಇದು ಕೂಡ ಡಾಕ್ಟರ್ ಸಜೆಷನ್ನೇ. ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸಿರೋಂಥ ಪ್ರಾಡಕ್ಟ್ ಡಾಕ್ಟರ್ ಸಜೆಷನ್ ಮಾಡಿರೋ ಅಂಥದ್ದೇನೆ. ಹಾಗೆ ನಿಮ್ಗೆ ಅಷ್ಟು ಡೌಟ್ ಇದ್ದಲ್ಲಿ ನೀವು ಒಂದ್ಸಲ ಮೆಡಿಕಲ್ ಅವ್ರನ್ನಾದರೂ ಕೇಳ್ಬೋದು, ಅಥವಾ ನೀವು ಡಾಕ್ಟರ್ನಾದರೂ ಕೇಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಪಿಗ್ಮೆಂಟೇಷನ್ ಕ್ರೀಮ್ ಅಂತೂ ಖಂಡಿತವಾಗ್ಲೂ 100%ಗೆ ನಾನು 90% ಅದರಿಂದ ರಿಸಲ್ಟ್ ನೋಡಿದ್ದೀನಿ. ಹಾಗೆ ಅದರಿಂದ ಸಿಕ್ಕಿದೆ. ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಒಂದ್ಸಲ ಟ್ರೈ ಮಾಡಿ. ಬರೀ ಕ್ರೀಮ್ ಒಂದು ಹಚ್ಬಿಟ್ರೆ ಸಾಲದು. ಜಾಸ್ತಿ ಬಿಸಿಲಿಗೆ ಹೋಗೋದನ್ನು ಕಮ್ಮಿ ಮಾಡಿ. ತಣ್ಣೀರಲ್ಲಿ ಆಗಾಗ ಮುಖ ತೊಳೀರಿ, ಐಸ್ ವಾಟರಲ್ಲಿ ಮುಖ ತೊಳೀರಿ. ಮತ್ತು ಕೆಲವೊಂದು ನಾನು ಟಿಪ್ ಹೇಳಿದ್ದೀನಿ, ಸಿಂಪಲ್ ಟಿಪ್ಪು. ಜಾಯಿಕಾಯಿ ಯಾರ ಮನೇಲಿರಲ್ಲ, ಎಲ್ಲರ ಮನೇಲೂ ಇರುತ್ತೆ. ಅದಕ್ಕೆ ಹಸಿ ಹಾಲನ್ನು ಹಾಕಿ ತೇದಿ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿಗೆ ಹಚ್ಚುತ್ತಾ ಬನ್ನಿ. ಬೇಗ ಕ್ಲಿಯರ್ ಆಗುತ್ತೆ. ಆ ಕ್ರೀಮ್ ಹಚ್ಚೋದು ಅಲ್ದಿರ ನೀವು ಆ ರೀತಿ ಒಂದು ಟಿಪ್ಗಳನ್ನ ಟ್ರೈ ಮಾಡ್ತಾ ಬನ್ನಿ. ಬೇಗ ಪಿಗ್ಮೆಂಟೇಷನ್ ಹೋಗುತ್ತೆ. ಏನಕ್ಕೆ ಪಿಗ್ಮೆಂಟೇಷನು ಒಂದು ಥರ ಇಲ್ಲ, ಸುಮಾರು 4-5 ಥರ ಪಿಗ್ಮೆಂಟೇಷನ್ಸ್ ಇರುತ್ತೆ. ಅದರಿಂದ ಕ್ಲಿಯರ್ ಆಗೋದು, ಅದು ಕಮ್ಮಿ ಆಗೋದು ಸ್ವಲ್ಪ ಲೇಟ್ ಇರುತ್ತೆ. ಇಂಥದ್ದೊಂದು ಒಳ್ಳೊಳ್ಳೆ ಕ್ರೀಮ್ನ ಬಳಸೋದ್ರಿಂದ ಬೇಗ ಅಂದರೆ ಬೇಗ ಕಮ್ಮಿ ಆಗುತ್ತೆ. ನಿಮ್ಮೆಲ್ಲರಿಗೂ ಪಿಗ್ಮೆಂಟೇಷನ್ ಬೇಗ ಕಮ್ಮಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.